ತನ್ನ ಅವತಾರದ ಕರ್ತವ್ಯ ಮುಗಿದ ನಂತರ ಪರಶುರಾಮ ತಪಸ್ಸನ್ನಾಚರಿಸಲು ಮಹೇಂದ್ರ ಪರ್ವತಕ್ಕೆ ಹೊರಟು ಹೋದ. ಶ್ರೀರಾಮನ ಅವತಾರ ಅಯೋಧ್ಯೆ ಸೇರಿ ಮುಂದಿನ ಲೋಕ ಕಲ್ಯಾಣದ ಕರ್ತವ್ಯದಲ್ಲಿ ತೊಡಗಿತು. ಇದು ವಿಶೇಷವಾಗಿದೆ ಗುರುಗಳೇ. ಶ್ರೀಹರಿಯು ಪರಶುರಾಮನಾಗಿ ಅವತರಿಸಿ ಕ್ಷತ್ರಿಯ ಕುಲದ ವಿರುದ್ಧ ತನ್ನ ಕೊಡಲಿಯನ್ನು ಬೀಸಿದ. ಅದೇ ಕ್ಷತ್ರಿಯ ಕುಲದಲ್ಲಿ ಶ್ರೀರಾಮ ಅವತರಿಸಿ ಪರಶುರಾಮನನ್ನು ತಪಸ್ಸಿಗೆ ಹೋಗುವಂತೆ ಮಾಡಿದ್ದು ವಿರೋಧಾಭಾಸದಂತೆ ಕಾಣುವುದಿಲ್ಲವೇ? ಮೇಲ್ನೋಟಕ್ಕೆ ಹಾಗೆ ಕಾಣುವುದು ನಿಜ. ಆದರೆ ಶ್ರೀಹರಿಯ ಅವತಾರದ ಉದ್ದೇಶದಲ್ಲಿ ಯಾವ ವಿರೋಧಾಭಾಸವೂ ಇಲ್ಲ. ಎಲ್ಲ ಅವತಾರಗಳ ಉದ್ದೇಶವು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಸಜ್ಜನರಿಗೆ ಸದ್ಗತಿ, ದುರ್ಜನರಿಗೆ ದುರ್ಗತಿ. ಎಲ್ಲ ಅವತಾರಗಳು ಧರ್ಮವನ್ನು ರಕ್ಷಿಸುತ್ತಾ ಲೋಕೋದ್ಧಾರದ ಕಾರ್ಯವನ್ನೇ ಮಾಡಿವೆ. ಅದು ಒಂದು ಅವತಾರದಲ್ಲಿ ಒಂದು ರೀತಿಯಾದರೆ ಇನ್ನೊಂದು ಅವತಾರದಲ್ಲಿ ಇನ್ನೊಂದು ರೀತಿಯಾಗಿರುತ್ತದೆ ಅಷ್ಟೇ. ಗುರುಗಳೇ, ಪರಶುರಾಮನು ಕೂಡ ತನ್ನ ತಂದೆಯ ಮಾತನ್ನು ಪಾಲಿಸಲು ತಾಯಿಯನ್ನೇ ಕೊಂದನಲ್ಲವೇ? ಹೌದು, ಪರಶುರಾಮ ಅವತಾರದಲ್ಲಿ ಅಂತಹ ಒಂದು ಅಪರೂಪದ ಘಟನೆ ನಡೆಯಿತು. ಆ ಘಟನೆ ಏನೆಂದು ವಿವರವಾಗಿ ಹೇಳಬೇಕೆಂದು ಹೇಳಿಕೊಳ್ಳುತ್ತೇವೆ ಗುರುಗಳೇ. ಹೌದು ಗುರುದೇವ, ಮೊದಲೇ ಬರಬೇಕಾದ ಕಥೆಯನ್ನು ಆಮೇಲೆ ಕೇಳಿದರೆ ಏನೂ ಬಾಧಕವಿಲ್ಲ. ಒಂದು ಸಲ ಪರಶುರಾಮನ ತಂದೆ ಜಮದಗ್ನಿ ಹೋಮ ಮಾಡಲು ಸಿದ್ಧರಾಗಿದ್ದರು. ಪತ್ನಿ ರೇಣುಕಾದೇವಿ ಅರ್ಘ್ಯೋದಕವನ್ನು ತರಲು ನದಿಗೆ ಹೋದಳು. ಗಂಗಾ ನದಿಯಲ್ಲಿ ಚಿತ್ರರಥನೆಂಬ ಗಂಧರ್ವ ಅಪ್ಸರೆಯೊಡನೆ ವಿಹರಿಸುತ್ತಿರುವುದನ್ನು ಮೈಮರೆತು ನೋಡುತ್ತಾ ನಿಂತು ಬಿಟ್ಟಳು. ಅವಳು ತಡವಾಗಿ ನೀರನ್ನು ತೆಗೆದುಕೊಂಡು ಬಂದಳು. ಜಮದಗ್ನಿಗೆ ರೇಣುಕೆ ತಡವಾಗಿ ಬಂದ ಕಾರಣ ದಿವ್ಯ ಜ್ಞಾನದಿಂದ ತಿಳಿಯಿತು. ಅವನಿಗೆ ಮಿತಿಮೀರಿದ ಕೋಪ ಬಂತು. ರೇಣುಕಾ, ಅರ್ಘ್ಯೋದಕವನ್ನು ತರಲು ತಡ ಏಕೆ ಮಾಡಿದೆ? ಹೇಳು, ಏಕೆ ತಡ ಮಾಡಿದೆ? ಅದು ಸ್ವಾಮಿ, ಸತ್ಯವನ್ನು ಹೇಳು. ಸ್ವಾಮಿ, ನಾನು ಗಂಧರ್ವ ಮತ್ತು ಅಪ್ಸರೆಯರ ಜಲಕ್ರೀಡೆಯನ್ನು ನೋಡುತ್ತಾ ತಡ ಮಾಡಿಬಿಟ್ಟೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಮಾತನ್ನು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅದು ಈ ಜಮದಗ್ನಿಯ ಪತ್ನಿಯಾಗಿ. ಸ್ವಾಮಿ, ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ. ಸರಿ, ಇನ್ನ ಪವಿತ್ರವಾದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ನಿನಗೆ ಆ ಯೋಗ್ಯತೆ ಇಲ್ಲ. ಮಾನಸಿಕವಾಗಿ ನೀನು ವ್ಯಭಿಚಾರ ಮಾಡಿರುವೆ. ನಿನಗೆ ತಕ್ಕ ದಂಡನೆ ಆಗಲೇಬೇಕು. ಪುತ್ರರೇ, ಎಲ್ಲಿರುವಿರಿ? ಬೇಗ ಬನ್ನಿ. ಪ್ರಿಯ ಶಿಷ್ಯರೇ, ರೇಣುಕಾದೇವಿಯ ಅಪರಾಧಕ್ಕಾಗಿ ಅತ್ಯಂತ ಕ್ರೋಧಾವಿಷ್ಟರಾದ ಜಮದಗ್ನಿ ಮಹರ್ಷಿಗಳು ಅವಳನ್ನು ದಂಡಿಸಲು ತನ್ನ ಪುತ್ರರನ್ನು ಕರೆದರು. ಅಲ್ಲಿಯೇ ಇದ್ದ ಪರಶುರಾಮನ ಸೋದರರು ಕೂಡಲೇ ತಂದೆಯ ಬಳಿಗೆ ಬಂದು ನಿಂತರು. ಆಗ ಜಮದಗ್ನಿ ತಮ್ಮ ಪುತ್ರರಿಗೆ ಎಂತಹ ಆಜ್ಞೆ ನೀಡಿದರು ಗೊತ್ತೇ?
ತಾಯಿಯನ್ನು ದಂಡಿಸಬೇಕೆಂದು ಜಮದಗ್ನಿ ತಮ್ಮ ಪುತ್ರರಿಗೆ ಹೇಳಿದ್ದರಲ್ಲವೇ ಗುರುದೇವ? ಹೌದು, ಜಮದಗ್ನಿ ಮಹರ್ಷಿ ರೇಣುಕಾದೇವಿಯ ಶಿರಚ್ಛೇದ ಮಾಡುವಂತೆ ತಮ್ಮ ಪುತ್ರರಿಗೆ ಆಜ್ಞಾಪಿಸಿದರು. ಆದರೆ ತಂದೆಯ ಮಾತಿನಂತೆ ಹೆತ್ತ ತಾಯಿಯ ಶಿರಚ್ಛೇದ ಮಾಡುವುದು ಆ ಪುತ್ರರಿಗೆ ಬಹಳ ಕಷ್ಟವಾಯಿತು. ಅವರು ತಮ್ಮ ತಂದೆಯ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದರೆ? ಹೌದು, ತಾಯಿಯನ್ನು ಕೊಲ್ಲಲು ಸೋದರರು ಹಿಂಜರಿದರು. ಇನ್ನಷ್ಟು ಕೆರಳಿದ ಮಹರ್ಷಿಗಳು ಅವರನ್ನು ಆಗಲೇ ಭಸ್ಮ ಮಾಡಿದರು. ರಾಮ ರಾಮ ಎಂದು ಪರಶುರಾಮನನ್ನು ಕರೆದರು. ತಕ್ಷಣವೇ ಪರಶುರಾಮ ತಂದೆಯ ಬಳಿ ಬಂದು ನಿಂತ.